till I get up. Time is barely on our side. ಹಾಯ್ ಹಲೋ ಫ್ರೆಂಡ್ಸ್, ನನ್ನ ಪ್ರೀತಿಯ ಗೆಳೆಯರೇ, ಹೇಗಿದ್ದೀರಿ? ನಾನು ಆರಾಮಿದ್ದೀನಿ ರೀ, ನೀವು ಆರಾಮಿದ್ದೀರಿ ಅಂಥೇಳಿ ಅಂದ್ಕೊಳ್ತೀನಿ ರೀ. ನಾನು ಮತ್ತು ಇವತ್ತು ಬೆಳಗ್ಗೆ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾಕಂದರೆ ಇವತ್ತು ಸ್ವಲ್ಪ ಬಾಗಲಕೋಟೆಗೆ ಹೋಗೋದಿದ್ರೆ ಮದುವೆಗೆ, ಮತ್ತು ಈಗ ಹೋಗೋದು ಫಸ್ಟ್ LBS ಮಾರ್ಕೆಟ್ ಶಾಪಿಂಗ್ಗೆ. ಅವ್ರಿಗೆ ಸ್ವಲ್ಪ ಗಿಫ್ಟ್ ತೊಗೊಂಡು ಹೋಗ್ಬೇಕಂಥೇಳಿ, ಹಾಗೆ ಹೋಗೋಕೆ ಇಷ್ಟ ಇಲ್ಲ ನನಗೆ. ಹಾಗಾಗಿ ಸ್ವಲ್ಪ ಏನಾರು ಗಿಫ್ಟ್ ತೊಗೋಬೇಕು. ಮತ್ತು ಜಾರದು ನನ್ನ ಮಗಳದ್ದು ಸ್ವಲ್ಪ ಶಾಪಿಂಗ್ ಇದೆ, ಸ್ವಲ್ಪ ಇಯರಿಂಗ್ಸ್ ಏನಾರು ದುಪ್ಪಟ್ಟ ತೊಗೊಂಡಂದೆ ಅದು ಕೊಡಿಸ್ಕೊಂಡು ಮತ್ತು ನಾವು ಬಸ್ ಸ್ಟ್ಯಾಂಡ್ಗೆ ಹೋಗ್ತೀವಿ. ಅಲ್ಲೇ ನಂಗೆ ಮದುವೆದು ಶೂಟ್ ಮಾಡೋದು ತೋರಿಸ್ತೀನಿ, ಇಲ್ಲಾಂದರೆ ನೋಡೋಣ ರೀ. ಯಾಕಂದರೆ ಇವತ್ತು ಭಾಳ ಲೇಟ್ ಆಗಿಬಿಟ್ಟಿವಿ ನಾವು ಹೋಗೋದಕ್ಕೆ. ಏನೋ ನಂದು ನಾಷ್ಟನೂ ಆಗಿಲ್ಲ, ಮತ್ತು ನಾನು ಫಸ್ಟ್ ಚಹಾ ಮಾಡ್ತೀನಿ, ಆಮೇಲೆ ಅವಲಕ್ಕಿ ಮಾಡ್ಬೇಕು. ಸ್ವಲ್ಪ ನಾಷ್ಟ ಮಾಡಿಕೊಂಡು ನಾವು LBS ಮಾರ್ಕೆಟ್ಗೆ ಹೋಗ್ಬೇಕೀಗ. ಅಲ್ಲಿಂದ ಶಾಪಿಂಗ್ ಆಗಿದ್ದು ಮತ್ತೆ ನಾವು ಊರಿಗೆ ಹೋಗ್ಬೇಕು, ಬಾಗಲಕೋಟೆಗೆ. ಹಾಗಾಗಿ ನಾನು ಸಿಂಪಲಿಗೆ ಇದು ಅವಲಕ್ಕಿ ಮತ್ತು ಇದು ಏನಂತೀರಿ ಚಹಾ ಮಾಡೋದು ಅಷ್ಟು ಆಗಿಂದ ನಾನು ಸ್ವಲ್ಪ ರೆಡಿಯಾಗಿಲ್ಲ. ಅಷ್ಟೇ ನಾನು ಸಿಂಪಲ್ ರೆಡಿಯಾಗಿನಿ. ನಾವೇನು ಬುರ್ಕ ಹಾಕ್ಕೊತೀವಿಲ್ಲ, ಹಾಗಾಗಿ ನಾನು ಸಿಂಪಲ್ ರೆಡಿಯಾಗಿ, ನನಗೂ ಅಷ್ಟು ರೆಡಿ ಆಗೋದು ನನಗೆ ಇಷ್ಟ ಇಲ್ಲ. ಯಾಕಂದ್ರೆ ಈಗ ಟೈಮು ಇಲ್ಲ, ಹಾಗಾಗಿ ನಾನು ಇಷ್ಟು ರೆಡಿಯಾಗೀನಿ ರೀ. ಮತ್ತು ನಾನೀಗ ಬಳೆ ಹಾಕ್ಕೊತೀನಿ. ನಾನು ಅದು ಬಳೆ ತೊಗೊಂಡು 10 ವರ್ಷ ಆಯ್ತು ರೀ. ತೊಗೊಂಡು ಗುಲ್ಬರ್ಗದಲ್ಲಿ ನಾನು ತೊಗೊಂಡಿದ್ದೆ ಬಳೆ. ಅದು ನಾನು ಹಾಗೆ ಜೋಪಾನವಾಗಿಟ್ಟೀನಿ, ನಿಮಗೆ ತೋರಿಸ್ತೇನೆ ಐತಿ ಯಾವ ಬಳೆ ಅಂಥೇಳಿ. ಎಲ್ಲರೂ ನಂಗೆ ಫಂಕ್ಷನ್ ಮದುವೆ ಏನಾರು ಇದ್ದರೆ ಅಷ್ಟೇ ಹಾಕ್ಕೊತೀನಿ, ಇಲ್ಲಾಂದರೆ ನಾನು ಹಾಕ್ಕೊಳಂಗಿಲ್ಲ. ಜಾಸ್ತಿ ನಾನು ಯೂಸ್ ಮಾಡಿಲ್ಲ, ಹಾಗೆ ಇಟ್ಟಿನಿ. ಅದು ನನಗೆ ಭಾಳ ಇಷ್ಟ ಅದು ಬಳೆ. ನನಗೆ ಯಾವ ಬಳೆ ಅಂಥೇಳಿ ನಾನು ಮದುವೆದು ನಿಮಗೆ ತೋರಿಸ್ತೀನಿ ರೀ ಫ್ರೆಂಡ್ಸ್. ನಂದು ನಾಷ್ಟ ಎಲ್ಲ ಮುಗೀಲಿ, ರೆಡಿ ಆಗೋತ್ನಾಗ ನಿಮ್ಗೆ ಅದು ಬಳೆ ಬಾಕ್ಸ್ ನಿಮಗೆ ತೋರಿಸ್ತೀನಿ. ಯಾವ್ದು ನಿಮ್ಗೆ ಅದು ಬಳೆ ಅಂತೂ ಇದಾವೆ ರೀ. ನಿಮ್ಗೆ ಯಾವ್ದು ಇಷ್ಟ ಆಯಿತು ನಂಗೆ ಕಾಮೆಂಟ್ ಒಳಗೆ ನಾಳೆ ನೀವು ಹೇಳಬೇಕು ರೀ ಫ್ರೆಂಡ್ಸ್. ಆಯ್ತು ನೋಡ್ರಿ, ನಾವು ಕಿಚನ್ಗೆ ಹೋಗೋಣ. ನೋಡಿರಿ, ನಾನು ಚಹಾ ಮಾಡೋಕೆ ಹಾಲು ತೊಗೊಂಡಿನಿ, ಮತ್ತು ಇದು ಸ್ವಲ್ಪ ಬಿಸಿ ಮಾಡಿಂದ ಆಮೇಲೆ ಅರ್ಧ ತೆಗೆದು ಅರ್ಧ ನಾನು ಚಹಾ ಮಾಡ್ತೀನಿ. ಚಹಾ ಮಾಡೋಕ್ಕೆಲ್ಲ ಇಟ್ಟೀನಿ ರೀ. ಇದು ನೋಡಿರಿ ಅವಲಕ್ಕಿ. ನಾನಿದು ಫಸ್ಟ್ ಆಯಿಲ್ ಹಾಕೀನಿ, ಮತ್ತು ಸಾಸಿವೆ ಜೀರಿಗೆ ಹಾಕೀನಿ, ಹಸಿಮೆಣ್ಸಿನ್ಕಾಯಿ ಸಾರಿ, ಮತ್ತು ಇದು ಏನಂತೀರಿ ಪೀನಟ್ಸ್, ಸ್ವಲ್ಪ ಉಳ್ಳಾಗಡ್ಡಿ ಎಲ್ಲ ಹಾಕಿ ಕರಿಬೇವು ಮತ್ತು ಕೊತ್ತಂಬರಿ ಹಾಕಿ ಅದು ಮಸಾಲೆ ಮಾಡ್ಕೊಂಡು ಇದು ಪೋಹ ಹಾಕ್ಕೊಂಡೀನಿ ರೀ, ಅವಲಕ್ಕಿ ಹಾಕ್ಕೊಂಡೀನಿ ರೀ. ಇಷ್ಟೇ ನಾನು ಮಾಡಿ ಸಿಂಪಲ್. ಯಾವಾಗಾರ ಟೈಮ್ ಇದ್ದರೆ ನಿಮ್ಗೆ ಫುಲ್ ರೆಸಿಪಿ ತೋರಿಸ್ತೀನಿ, ನೀವು ಕಮೆಂಟ್ನಾಗ ಹೇಳ್ರಿ ತೋರಿಸಂದ್ರೆ ತೋರಿಸ್ತೀನಿ ರೀ ಫ್ರೆಂಡ್ಸ್. ಇಲ್ಲಿ ನೋಡಿರಿ, ನಮ್ಮದು ಚಾನು ಆಗಿದೆ. ಈಗ ನಾನು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ ಅವಲಕ್ಕಿ. ಜಲ್ದಿ ನಾಷ್ಟ ಮಾಡಬೇಕು, ಮತ್ತು ನಾವು ಊರಿಗೆ ಹೋಗೋದನ್ನು ಇದೆಯಲ್ಲ, ಹಾಗಾಗಿ ಸ್ವಲ್ಪ ಜಲ್ದಿ ಒಳಗೆ ನಾನು ಇದ್ದೀನಿ. ಹಾಗಾಗಿ ಫುಲ್ ಟೇಸ್ಟ್ ಆಗಿತ್ತು ರೀ ಇದು ಅವಲಕ್ಕಿ. ಸಿಂಪಲ್ ಮಾಡೀನಿ, ಬಟ್ ಭಾಳ ಟೇಸ್ಟ್ ಆಗಿತ್ತು. ಬರ್ರಿ ನೀವು ನಮ್ಮ ಜೊತೆ ನಾಷ್ಟ ಮಾಡೋಣ. ನಾಷ್ಟ ಮಾಡಿ ಮತ್ತು ನೀವು ನಮ್ಮ ಜೋಡಿ ಇದಕ್ಕೆ ಬರ್ಬೇಕು ರೀ, LBS ಮಾರ್ಕೆಟ್ಗೆ. ಹೌದಿಲ್ಲ? ಆಯ್ತು, ನಮ್ದು ನಾಷ್ಟ ಆಯ್ತು ನೋಡಿರಿ. ಇದೇ ನೋಡಿರಿ ನಂದು ಬಳೆ ಬಾಕ್ಸ್. ನಾನು ಮದುವೆಯಾಗಿ ತೊಗೊಂಡಿದ್ದು. ನಮ್ಮ ಮದುವೆಯಾಗಂತೂ ಇದು ತೊಗೊಂಡಿದ್ದು ಸೋನಾಬಾಯಿ ಅಂಥೇಳಿ ನಾನು ಹೇಳಿದ್ದೆಲ್ಲ ಅದು ರೀ. ಇದು ಬಳೆ ಭಾಳ ನನಗೆ ಇಷ್ಟ ರೀ ಇದು, ಹಾಗಾಗಿ ನಾನು ಹಾಗೆ ಜೋಪಾನವಾಗಿ ಹಾಗೆ ಇಟ್ಟೀನಿ, ಜಾಸ್ತಿ ಯೂಸ್ ಮಾಡಿಲ್ಲ. ನಮ್ಮ ತಮ್ಮನ ಮ್ಯಾರೇಜ್ನಾಗ ಹಾಕ್ಕೊಂಡಿದ್ದೆ, ಮತ್ತು ನಮ್ಮ ಸಿಸ್ಟರ್ ಮ್ಯಾರೇಜ್ಗೆ ಹಾಕ್ಕೊಂಡಿದ್ದೆ. ಇದು ಹಾಕ್ಕೊಂಡಿನ ಮತ್ತೆ ಹಾಕ್ಕೊಂಡೇ ಇಲ್ಲ. ಈಗ ನಾನು ತೆಗಿಯಾಕತ್ತೀನಿ ಹಾಕ್ಕೋಬೇಕಂಥೇಳಿ. ನಂಗೆ ಹಾಕ್ಕೋಬೇಕಂಥೇಳಿ ಮನಸ್ಸಾಯಿತು, ಅದಕ್ಕೆ ನಿಮಗೂ ತೋರಿಸ್ಬೇಕಂಥೇಳಿ ಇದು ನಾನು ಗುಲ್ಬರ್ಗಾದಲ್ಲಿ ತೊಗೊಂಡಿದ್ದೆ. ಇದು ಮಿಡ್ಲ್ ಇದಾವಲ್ಲ ಸೋನಾಬಾಯಿದ್ರಿ, ಭಾಳ ಡೆಲಿಕೇಟ್ ಬಳೆ ಇದು. ಸ್ವಲ್ಪ ಹಿಂಗೆ ತಗೊಂಡ್ರೆ ಮುರಿದ್ಬಿಡ್ತಾವ್ರಿ, ಆ ಥರ ಬಳೆ ಇದು. ಅಂದರೆ ಭಾಳ ಚೆನ್ನಾಗಿ ಕಾಣ್ತಾವ್ರಿ ಕೈಯಾಗ. ನಾನು ನಿಮ್ಗೆ ಹಾಕ್ಕೊಂಡು ತೋರಿಸ್ತೀನಿ. ಮತ್ತು ಇಲ್ಲಿ ಇದು ಮಲ್ಟಿ ಕಲರ್ದೆಲ್ಲ ಬಳೆ. ನಂದು ಸ್ಯಾರಿ ಮ್ಯಾಚಿಂಗ್ ರೀ ಇದು, ಸಿಲ್ಕ್ ಸ್ಯಾರಿ ಮತ್ತು ವರ್ಕ್ಸ್ ಇದು ಇಷ್ಟೇ ಇದಾವೆ, ಮತ್ತು ಬೇರೆ ಒಳಗೆ ಇದಾವೆ. ಇಲ್ಲಿ ನೋಡಿರಿ ಫ್ರೆಂಡ್ಸ್, ನಾನು ಕೈಯಾಗ ಹಾಕ್ಕೊಂಡಿನಿ, ಹೆಂಗೆ ಕಾಣ್ಸಕತ್ತಾವ ಅಂಥೇಳಿ ನಾಳೆ ನೀವು ಕಮೆಂಟ್ನಾಗ ನನಗೆ ಹೇಳಬೇಕು. ಓಕೆ ಫ್ರೆಂಡ್ಸ್? ನೋಡಿರಿ ಫ್ರೆಂಡ್ಸ್, ನಾವು LBS ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ, ಆಟೋದೊಳಗೆ ಕುಂತೀವಿ. ಇದು LBS ಮಾರ್ಕೆಟ್ ಹೊರಗಿಂದ್ರಿ ಇದು ಫ್ರೆಂಡ್ಸ್. ಯಾಕಂದರೆ ನಾವು ವಾಯ್ಸ್ ಓವರ್ ಯಾಕೆ ಮಾಡಾಕತ್ತೀನಿ ಅಂದರೆ, ಇದು ಮೊಬೈಲ್ ಎಲ್ಲ ಸೌಂಡ್ ಬರಾಕತ್ತಿತ್ತು, ಹಾಗಾಗಿ ನಾನು ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ. ಜಾರು ಅಂತೂ ರೆಡಿಯಾಗಿದ್ದಾಳೆ. ಜಾರಿಗೆ ನೋಡಿದೆ, ಆಕೆ ಹಾಯ್ ಅಂದ್ಲು ಜಾರು. ಮತ್ತು ನೀವು ಹಾಯ್ ಹೇಳ್ರಿ ಫ್ರೆಂಡ್ಸ್. ಇಲ್ಲಿ ನೋಡಿರಿ, ನಾನು ದುಪ್ಪಟ್ಟ ತೊಗೋಬೇಕಂಥೇಳಿ ನಾನು ಬಂದೀನಿ. ಯಾಕಂದರೆ ಭಾಳ ಅರ್ಜೆಂಟ್ ಮೇಲೆ ಇದ್ವೆಲ್ಲ, ಟೈಮ್ ಇದ್ದಿಲ್ಲ, ಹಾಗಾಗಿ ನಿಧಾನವಾಗಿ ತೋರಿಸೋದಾಗಿಲ್ಲ. ಇದು ಒಳಗೆ ಹೋಗಬೇಕು. ಮತ್ತು ಈಗ ನಾನು ದುಪ್ಪಟ್ಟ ತೊಗೊಂಡಿನಿ, ಇದೇ ಥರ ತೊಗೊಂಡಿದ್ದು. ಮತ್ತು ಇದು ಗಿಫ್ಟ್ನ ತೊಗೊಂಡಿನಿ. ಏನು ತೊಗೊಂಡಿನಿ ಅಂದರೆ ತೋರ್ಸೋಕ್ಕಾಗಲಿಲ್ಲ, ಅದು ಅರ್ಜೆಂಟ್ ಇದೆಲ್ಲ, ಹಾಗಾಗಿ ಜಾರು ಸ್ವೀಟ್ ತೊಗೊಂಡಿದ್ದು ತಿನ್ನೋಕ್ಕೆ, ಹಾಗಾಗಿ ಜಾರು ಕೊಡಿಸಿದೆ. ಮತ್ತು ಈಗ ಜಾರುಗೆ ಹೇರ್ ಪಿನ್ ಮತ್ತು ಸರ ಬೇಕಂದ್ಲು, ಅದು ತೊಗೊಳಕತ್ತಿದ್ವಿ. ನಿನ್ನೆ ನಮ್ಗೆ ಶಾಪಿಂಗ್ ಮಾಡೋಕ್ಕೆ ಟೈಮ್ ಇದ್ದಿಲ್ಲ, ಇವತ್ತು ನಾವು ಬಂದೀವಿ. ಜಾರುಗೆ ಹೂವು ಇಷ್ಟ, ಯಾವ ಹೂವು ಅಂತೇಳಿ ನಾನು ತೋರಿಸ್ತೀನಿ, ಬರ್ರಿ ನೋಡೋಣ.
ನೋಡಿರಿ ಫ್ರೆಂಡ್ಸ್, ಇದೆ ಫಸ್ಟಿಗೆ ಇದೆ ಅಲ್ಲ, ಅದು ಗುಲಾಬಿ ಹೂವು ಮತ್ತು ವೈಟ್ ಹೂವು ಮಿಕ್ಸ್ ಮಾಡ್ಯಾರಲ್ಲ, ಕಾಕಡ ಅಂತ ಹೇಳ್ತಾರೆ ಇದಕ್ಕೆ. ಇದು ಮಿಕ್ಸ್ ಮಾಡ್ಯಾರ ಇದ್ರೊಳಗೆ. ಮತ್ತು ಇದು ಮೊಗ್ರ ಅಂತ ಹೇಳ್ತಾರೆ. 3 ಥರ ಹೂವು ಮಿಕ್ಸ್ ಮಾಡಿ ಇದಕ್ಕೆ ಹೂ ಮಾಡ್ಯಾರ. ನಾವು ಮತ್ತು ಆಟೋದೊಳಗೆ ಕುಂತೀವಿ, ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇದ್ವಿ. ಜಾರಿಗೆ ಭಾಳ ಹೂವು ಇಷ್ಟ ಅಂದ್ರೆ ಇಷ್ಟ, ಭಾಳ ಇಷ್ಟ ಆಕೀಗ. ಬಸ್ನಾಗ ಹಚ್ತೀನಿ ಅಂಥೇಳಿ ಹಂಗೆ ನಾನು ಪ್ಯಾಕ್ ಮಾಡ್ಕೊ ನಾವು ಮನೆಗೆ ಹೋಗಿ ಬಂದ್ವಿ. ಮತ್ತು ಅಲ್ಲಿದು ನಾನು ಮದುವೆದು ತೋರಿಸ್ಬೇಕಂದ್ರೆ ನಂಗೆ ಟೈಮ್ ಆಗಿಬಿಟ್ಟಿತ್ತಲ್ಲ, ಹಾಗಾಗಿ ನಾನು ಶೂಟ್ ಮಾಡ್ಕೊಂಡಿಲ್ಲ, ಸ್ವಲ್ಪ ಮಾಡಿದ್ದೆ. ಹಾಗಾಗಿ ಅದು ಪೂರಾ ಫುಲ್ ಮಾಡಿದರೆ ನಿಮಗೆ ತೋರಿಸ್ತಿದ್ದೆ. ದುಲ್ಹನ್ದು ಮತ್ತು ಅವ್ರದ್ದು ತೋರ್ಸೋಕ್ಕಂತೂ ಆಗಿಲ್ಲ, ಸಾರಿ ಫ್ರೆಂಡ್ಸ್. ಮತ್ತು ನಂದು ಇವತ್ತಿನ ಶಾಪಿಂಗ್ ಬ್ಲಾಗ್ ನೋಡಿ ನಿಮಗೆ ಹೆಂಗೆ ಅನ್ನಿಸಿತು ಕಮೆಂಟ್ ಒಳಗೆ ಹೇಳಬೇಕು. ಯಾಕಂದರೆ ಫುಲ್ ಇವತ್ತು ನಾನು ಬ್ಯುಸಿ ಆಗಿಬಿಟ್ಟಿದ್ದೆಲ್ಲ, ಹಾಗಾಗಿ ಜಾಸ್ತಿ ಶೂಟ್ ಮಾಡೋಕ್ಕೂ ಆಗಿಲ್ಲ. ಸ್ವಲ್ಪ ತೊಗೊಂಡಿದ್ವಿ ಕ್ಲಿಪ್ಪು, ಅದು ಫುಲ್ ಈ ಥರ ತೋರ್ಸೋಕ್ಕೆ ಚಲೋ ರೀ. ಅರ್ಧಕ್ಕೆ ಮರ್ಧ ತೋರ್ಸೋಕ್ಕೆ ನನಗೆ ಇಷ್ಟ ಆಗಿದ್ದಿಲ್ಲ. ಮತ್ತೆ ಸಿಗೋಣ ಹೊಸ ಬ್ಲಾಗ್ ಜೊತೆಗೆ. ಟೇಕ್ ಕೇರ್, ಬಾಯ್.